ಹಾಯ್ ಎಲ್ಲರಿಗೂ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳಾದವೆ ನನ್ನ ಹತ್ರ. ಪೂರ್ವ ಸಿದ್ಧತಾ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳು, ಪ್ರಿಪೇಟರಿ ಎಕ್ಸಾಮ್ ನನಗೆ ಸ್ಟೂಡೆಂಟ್ಸ್ಗಳು ಸೆಂಡ್ ಮಾಡಿದ್ದಾರೆ. ಇಲ್ಲಿ ನಾನು ಅತಿ ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಗಳು ನಾನು ನಿಮಗೆ ತೋರಿಸಲ್ಲ. ಇಲ್ಲಿ ಯಾವ ಕ್ವಶನ್ಸ್ಗಳು ಇಲ್ಲಿ ಕೇಳಿದ್ದಾರೆ 2025 ಪ್ರಿಪೇಟರಿನಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೂಡ ನಿಮಗೆ ಸಹಾಯ ಆಗುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಗಮನ ಇಟ್ಟು ಕೇಳಿ. ಇಂಗ್ಲೀಷ್ ವರ್ಷನ್ ಕೂಡ ಇದೆ ಇಲ್ಲಿ ಕೆಳಗಡೆ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಇಂಗ್ಲೀಷ್ ವರ್ಷನ್ ಇದೆ, ಇಲ್ಲಿ ಕನ್ನಡ ವರ್ಷನ್ ಇದೆ. ಸೊ ಇಲ್ಲಿ ನೋಡಿ, 1ನೇ ಪ್ರಶ್ನೆ ಯಾವುದು ಕೇಳಿದ್ದಾರೆ, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ಅನುಭೋಗಿ ವರ್ತನೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಮೈಕ್ರೋ ಎಕನಾಮಿಕ್ಸ್ ಅಂತ ಕೇಳಿದ್ದಾರೆ. ಕನ್ಸ್ಯೂಮರ್ ಬಿಹೇವಿಯರ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಆಯಿತಾ. ಆರ್ಡಿನಲ್ ಯುಟಿಲಿಟಿ, ಅನಲೈಸ್ ದ ಎಕ್ಸ್ಪ್ರೆಷನ್ ಯುಟಿಲಿಟಿ ಇನ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ರ್ಯಾಂಕ್ಸ್ ಅಂತ, ಅಂದರೆ ಶ್ರೇಣಿಗಳಲ್ಲಿ ವ್ಯಕ್ತಪಡಿಸುತ್ತದೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡಿ, ಎಷ್ಟು ಸುಲಭವಾಗಿ ನಿಮಗೆ MCQ ಕ್ವಶನ್ಸ್ನಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿ ಟೈಪ್ನಲ್ಲಿ ಕ್ವಶನ್ಸ್ಗಳು ಕೇಳ್ತಾರೆ. ಮಹಾ ಆರ್ಥಿಕ ಕುಸಿದ ವರ್ಷ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ದ ಇಯರ್ ಆಫ್ ಗ್ರೇಟ್ ಡಿಪ್ರೆಷನ್ ಈಸ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ 1929, ಅಂದರೆ 1929. ಭಾರತದಲ್ಲಿ GDPಯನ್ನು ವರದಿ ಮಾಡುವ ಸಂಸ್ಥೆ. ಇನ್ ಇಂಡಿಯಾ ದ ಇನ್ಸ್ಟಿಟ್ಯೂಷನ್ ವಿಚ್ ರಿಪೋರ್ಟ್ಸ್ GDP ಈಸ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ RBI. ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಗೆ ಉದಾಹರಣೆಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಪೇಪರ್ ಟ್ಯಾಕ್ಸ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ವೆಲ್ತ್ ಟ್ಯಾಕ್ಸ್, ಅಂದರೆ ಸಂಪತ್ತಿನ ತೆರಿಗೆ. ಅದೇ ರೀತಿ ಇಲ್ಲಿ ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಕೊಟ್ಟಿದ್ದಾರೆ ನೋಡಿ, ಬಹಳ ಯೂಸ್ ಆಗುತ್ತೆ ನಿಮಗೆ ಈ MCQ ಕ್ವಶನಲ್ಲಿ. ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ ಈ ಕೀ ಆನ್ಸರ್ ಮಾಡೋದ್ರಿಂದ ನಿಮಗೆ ಬಹಳ ಯೂಸ್ ಆಗುತ್ತೆ, ರಿವಿಷನ್ ಕೂಡ ಆಗುತ್ತೆ. ನಾನು ಆಲ್ರೆಡಿ 80/80 ವಿಡಿಯೋನಲ್ಲಿ ಏನು ಹೇಳಿದ್ದೀನಲ್ಲ, ಅವೇ ಕ್ವಶನ್ಸ್ಗಳು ನೀವು ಓದ್ಕೊಂಡ್ರೂ ಕೂಡ ಸಾಕು. ಪ್ಲಸ್ ಈ ಒಂದು ಎಲ್ಲ ನೀವು ರಿವಿಷನ್ ಮಾಡೋದರಿಂದ ಬಹಳ ಒಂದು ಗ್ರಿಪ್ ಆಗಿ ಸಿಕ್ಬಿಡುತ್ತೆ ಈ ಒಂದು ಎಕನಾಮಿಕ್ಸ್ನಲ್ಲಿ ನಮಗೆ, ಅಷ್ಟೇ ಮತ್ತೇನಿಲ್ಲ. ಆಯಿತಾ. ಇಲ್ಲಿ 6ನೇ ಪ್ರಶ್ನೆ ನೋಡಿ, ಸರಕುಂದರ ಬೇಡಿಕೆಯು ಅದರ ಬೆಲೆದೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ. ದ ಡಿಮ್ಯಾಂಡ್ ಫಾರ್ ದ ಗುಡ್ ಮ್ಯೂ ಇನ್ ದ ಡ್ಯಾಶ್ ಡೈರೆಕ್ಷನ್ ಆಫ್ ಇಟ್ ಈಸ್ ಪ್ರೈಸ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ನೋಡಿ, ವಿರುದ್ಧ ದಿಕ್ಕು, ಅಂದರೆ ಅಪೋಸಿಷನ್ ಅಥವಾ ಅಪೋಸಿಟಿವ್. ಆಯಿತಾ, ಅಪೋಸಿಟಿವ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಯಾವುದು ಕೇಳಿದ್ದಾರೆ ಇವಾಗ, ಇಲ್ಲಿ ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ನೋಡಿ, ಇನ್ ದ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್, ಈ ಒಂದು ಪ್ರಶ್ನೆಗೆ ಇಲ್ಲಿ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ ನಿಮಗೆ. ಇಲ್ಲಿದೆ ನೋಡಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಎಲ್ಲ ಆದಾನಗಳು ಏನಾಗಿರುತ್ತೆ, ಬದಲಾಗುತ್ತವೆ ಅಂತ. ಆಯಿತಾ, ವೇರಿಯಬಲ್. ಆಯಿತಾ. ನೆಕ್ಸ್ಟ್ ಕ್ವಶನ್ ಅದೇ ರೀತಿ ಇಲ್ಲಿ ನಿಮಗೆ 7ನೇ ಪ್ರಶ್ನೆ ಆಯಿತು. 8ನೇ ಪ್ರಶ್ನೆ ನೋಡಿ, SMC ರೇಖೆಯು ABC ರೇಖೆಯನ್ನು ಛೇದಿಸುವ ABC ರೇಖೆಯ ಕನಿಷ್ಠ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ದ ಮಿನಿಮಮ್ ಪಾಯಿಂಟ್ ಆಫ್ ABC ವೇರ್ ದ SMC ಕರ್ವ್ ಕಟ್ಸ್ ದ ABC ಕರ್ವ್ ಈಸ್ ಕಾಲ್ಡ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ ನೋಡಿ, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸ್ಥಗಿತ ಬಿಂದು ಆನ್ಸರ್ ಆಗಿರುತ್ತೆ. ಆಯಿತಾ. ಇಲ್ಲಿ ಶೂಟ್ ಡೌನ್ ಅಂತ. 9ನೇ ಪ್ರಶ್ನೆ, ಡ್ಯಾಶ್ ಇಡೀ ಆರ್ಥಿಕತೆಯು ಎದುರಿಸುವ ಸ್ಥಿತಿಗತಿಗಳನ್ನು ನಿಭಾಯಿಸಲು ಪ್ರಯತ್ನಿಸುತ್ತದೆ, ಈ ಒಂದು ಪ್ರಶ್ನೆಗೆ ಆನ್ಸರ್ ನೋಡಿ ಡ್ಯಾಶ್ ಟ್ರೈಸ್ ಟು ಅಡ್ರೆಸ್ ಸಿಚುವೇಶನ್ ಫೇಸಿಂಗ್ ದ ಎಕನಾಮಿ ಆಸ್ ಎ ಹೋಲ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಮಗ್ರ ಅರ್ಥಶಾಸ್ತ್ರ. ಆಯಿತಾ, ಸಮಗ್ರ ಅರ್ಥಶಾಸ್ತ್ರ ಆನ್ಸರ್ ಆಗಿರುತ್ತೆ ಮ್ಯಾಕ್ರೋ ಎಕನಾಮಿಕ್ಸ್. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್, ಪರಿಸರ ಮಾಲಿನ್ಯವು ಡ್ಯಾಶ್ ಬಾಧ್ಯತೆಗೆ ಒಂದು ಉದಾಹರಣೆಯಾಗಿದೆ. ಎನ್ವೈರ್ಮೆಂಟಲ್ ಪಾಪ್ಯುಲೇಷನ್ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್ ಎಕ್ಸ್ಟರ್ನಲಿಟೀಸ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಋಣಾತ್ಮಕ ಆನ್ಸರ್. ಆಯಿತಾ, ನೆಗೆಟಿವ್ ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ. ಇಲ್ಲಿ ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, MCQ ಕ್ವಶನ್ ಆಯಿತು. ಅದೇ ರೀತಿ ಇವಾಗ ಇಲ್ಲಿ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ನೋಡಿ, ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್. ಬೇಡಿಕೆ ರೇಖೆ ಡಿಮ್ಯಾಂಡ್ ಕರ್ವ್, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಇಲ್ಲಿ ಆನ್ಸರ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ ವಿದ್ಯಾರ್ಥಿ. ಈ ಒಂದು ಪ್ರಶ್ನೆಗೆ ಆನ್ಸರ್ ಬಂದುಬಿಟ್ಟು ಇಳಿಮುಖ ಇಳಿಜಾರು ಅಂತ. ಆಯಿತಾ, ಇಳಿಮುಖ ಇಳಿಜಾರು. ಅದೇ ರೀತಿ MPL, ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ TPL - TPL -1. ಆಯಿತಾ. ಅದೇ ರೀತಿ ಪರಿಪೂರ್ಣ ಪೈಪೋಟಿ ಪರ್ಫೆಕ್ಟ್ ಕಾಂಪಿಟೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ
ಪರ್ಫೆಕ್ಟ್ ಇನ್ಫಾರ್ಮೇಷನ್ ಅಂದರೆ ಪರಿಪೂರ್ಣ ಮಾಹಿತಿ. ಮರು ಖರೀದಿ ಒಪ್ಪಂದ ರೀಪರ್ಚೇಸ್ ಅಗ್ರಿಮೆಂಟ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ರೇಪೋ. ಅದೇ ರೀತಿ ವ್ಯಾಪಾರ ಬಾಕಿ ಬ್ಯಾಲೆನ್ಸ್ ಆಫ್ ಟ್ರೇಡ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಟ್ರೇಡ್ ಇನ್ ಗೂಡ್ಸ್ ಅಂದರೆ ಸರಕುಗಳ ವ್ಯಾಪಾರ ಅಂತ. ನೋಡಿ ಮಾರುಕಟ್ಟೆ ಆರ್ಥಿಕತೆಗೆ ಒಂದು ಉದಾಹರಣೆ ಕೊಡಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೊಟ್ಟಿದ್ದಾರೆ ಆಯಿತಾ. ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ನೋಡಿ ಗಿವ್ ಆನ್ ಎಕ್ಸಾಂಪಲ್ ಫಾರ್ ಮಾರ್ಕೆಟ್ ಎಕನಾಮಿ ಅಂತ. ಅದೇ ರೀತಿ ಕ್ವಶನ್ ನಂಬರ್ 13 ಬೇಡಿಕೆ ಎಂದರೇನು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ವಾಟ್ ಈಸ್ ಡಿಮ್ಯಾಂಡ್ ಈ ಒಂದು ಪ್ರಶ್ನೆಗೆ ಸ್ನೇಹಿತರೆ ನೋಡಿ ಒಬ್ಬ ವ್ಯಕ್ತಿಯು ಒಂದು ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಬೆಲೆ ಮತ್ತು ಆದಾಯದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ ಕಂಡುಕೊಳ್ಳುವುದನ್ನು ಬೇಡಿಕೆ ಎಂದು ನಾವು ಕರೆಯುತ್ತೇವೆ ಅಂತ. ನೋಡಿ ಆರ್ಥಿಕ ಏಜೆಂಟರುಗಳೆಂದರೆ ಯಾರು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಹೂ ಆರ್ ಎಕನಾಮಿಕ್ ಏಜೆಂಟ್ಸ್ ಯಾರಾಗಿರ್ತಾರೆ ಅನುಭೋಗಿಗಳಾಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು ಆಯಿತಾ, ಉತ್ಪಾದಕರಾಗಿರ್ಬೋದು, ಸರ್ಕಾರ ಗೌರ್ಮೆಂಟ್ ಆಗಿರ್ಬೋದು, ನಿಗಮಗಳಾಗಿರ್ಬೋದು, ಬ್ಯಾಂಕ್ಸ್ಗಳಾಗಿರ್ಬೋದು. ಸೊ ಯಾವುದಾದರೂ 2 ಅಥವಾ 1 ಬರೀರಿ ಸಾಕು. ಅದೇ ರೀತಿ CPI ವಿಸ್ತರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಆಯಿತಾ. ಅದೇ ರೀತಿ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ಹೆಸರಿಸಿ ಅಂದ ತಕ್ಷಣ ಮೆನ್ಷನ್ ಟು ಅಪ್ರೋಚ್ ವಿಚ್ ಎಕ್ಸ್ಪ್ಲೇನ್ ಕನ್ಸ್ಯೂಮರ್ ಬಿಹೇವಿಯರ್ ಈ ಒಂದು ಪ್ರಶ್ನೆಗೆ ಆನ್ಸರ್ ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ, ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ, ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ. ಸೊ ಈ ಒಂದು ಪ್ರಶ್ನೆ ಆಗಿರುತ್ತೆ ಆನ್ಸರ್. ಸೊ ಅದೇ ರೀತಿ 18ನೇ ಪ್ರಶ್ನೆ ಯಾವುದಾದರೂ 2 ಅಲ್ಪಾವಧಿಯ ವೆಚ್ಚಗಳನ್ನು ಹೆಸರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಯಾವುದಾದರೂ ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ ಅಂತ ಕೇಳಿದರೆ ನೇಮ್ ಎನಿ ಟು ಶಾರ್ಟ್ ರನ್ ಕಾಸ್ಟ್ ಅಂತ ಇದಕ್ಕೆ ಯಾವುದಾದ್ರೂ 2 ನೀವು ಬರೀಬೇಕಾಗಿರುತ್ತೆ. ಒಟ್ಟು ಸ್ಥಿರ ವೆಚ್ಚ ಆಗಿರ್ಬೋದು TFC ಆಯಿತಾ, ಒಟ್ಟು ವೆಚ್ಚ ಆಗಿರ್ಬೋದು TC, ಸರಾಸರಿ ಬದಲಾಗುವ ವೆಚ್ಚ ABC, ಸೀಮಾಂತ ವೆಚ್ಚ MC ಅಂತ. ಅದೇ ರೀತಿ ಒಟ್ಟು ಬದಲಾಗುವ ವೆಚ್ಚ TVC, ಅದೇ ರೀತಿ ಸರಾಸರಿ ಸ್ಥಿರ ವೆಚ್ಚ ಯಾವುದಾದರೂ 2 ಬರೀರಿ. ಸೊ ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ ಯಾವುದು ಕೇಳಿದರೆ ಸದಾವಕಾಶ ವೆಚ್ಚದ ಅರ್ಥವನ್ನು ನೀಡಿ ಅಂದಿದ್ದಾರೆ ಆಯಿತಾ. ಒಂದು ವಸ್ತುವನ್ನು ಹೆಚ್ಚುವರಿಯಾಗಿ ಪಡಿಬೇಕಂದ್ರೆ ಒಂದು ವಸ್ತುವಿನ ಪ್ರಮಾಣ ಘಟಕವನ್ನು ನಾವು ಬಿಟ್ಕೊಡಬೇಕಾಗುತ್ತೆ, ಅದಕ್ಕೆ ಸದಾವಕಾಶ ವೆಚ್ಚ ಎಂದು ನಾವು ಕರೆಯುತ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡಿಬೇಕಂದ್ರೆ ಇನ್ನೊಂದು ಪ್ರಮಾಣಿನ ಬಾಳೆಹಣ್ಣಿನ ಪ್ರಮಾಣ ನಾವು ಬಿಟ್ಕೊಡಬೇಕಾಗುತ್ತದೆ, ಅದೇ ಆಗಿರುತ್ತೆ. ಸೊ ಇಲ್ಲಿ ನೋಡಿ ಇವಾಗ ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ವಿವರಿಸಿ. ತಂತ್ರಜ್ಞಾನದ ಪ್ರಗತಿ, ಆದಾನದ ಇಲ್ಲಾಂದರೆ ಉತ್ಪಾದನಾಂಗಗಳ ಬೆಲೆಗಳು ಅಂತ. ಸೊ 21ನೇ ಪ್ರಶ್ನೆ ಯಾವುದು ಕೇಳಿದರೆ ಸಮಗ್ರ ಅರ್ಥಶಾಸ್ತ್ರದ ದೃಷ್ಟಿಕೋನದಲ್ಲಿ ಆರ್ಥಿಕತೆಯ ಪ್ರಮುಖ 4 ವಲಯಗಳನ್ನು ಹೆಸರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ನೇಮ್ 4 ಮೇಜರ್ ಸೆಕ್ಟರ್ಸ್ ಆಫ್ ಎನ್ ಎಕನಾಮಿ ಅಕಾರ್ಡಿಂಗ್ ಟು ಮ್ಯಾಕ್ರೋ ಎಕನಾಮಿಕ್ ಪಾಯಿಂಟ್ ಆಫ್ ವ್ಯೂ. ಭೂಮಿ, ಶ್ರಮ, ಬಂಡವಾಳ, ಸಂಘಟನೆ. ನೋಡಿ ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸವನ್ನು ಗುರುತಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಈ ರೀತಿ ಎಲ್ಲ ಇಲ್ಲಿ ಕ್ವಶನ್ಸ್ಗಳು ಏನು ಕೇಳಿದ್ದಾರೆ ನೋಡಿ, ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇನೆ. ಹಣದ ಬೇಡಿಕೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಮತ್ತು ವ್ಯವಹಾರದ ದೃಷ್ಟಿಯಿಂದ ಹಣದ ಬೇಡಿಕೆ ಈ 2 ನೀವು ಬೇಡಿಕೆಯಲ್ಲಿ ಬರೀಬೇಕಾಗುತ್ತೆ. ಹಣದ ಬೇಡಿಕೆ ಉದ್ದೇಶಗಳು ತಿಳಿಸಿ ಅಂದ ತಕ್ಷಣ. ಅದೇ ರೀತಿ ಮಿತಿವ್ಯಯದ ವಿರೋಧಾಭ್ಯಾಸದ ಅರ್ಥ ತಿಳಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಆ ಒಂದು ಪ್ರಶ್ನೆಗೆ ಆನ್ಸರ್ ಆಲ್ರೆಡಿ ಎಲ್ಲ ಹೇಳಿದೆ ನಾನು. ಜನರು ವಿದೇಶಿ ವಿನಿಮಯವನ್ನು ಏಕೆ ಬಿಡುತ್ತಾರೆ ಇವೆಲ್ಲ ಪ್ರಶ್ನೆಗೆ ಆಲ್ರೆಡಿ ಆನ್ಸರ್ ಹೇಳಿದ್ದೇನೆ. ಅದೇ ರೀತಿ ಇಲ್ಲಿ 4 ಮಾರ್ಕ್ಸ್ನಲ್ಲಿ ಯಾವ ಕ್ವಶನ್ಸ್ಗಳು ಇಲ್ಲಿ ಕೇಳಿದ್ದಾರೆ ಅಬ್ಸರ್ವ್ ಮಾಡಿ. ನಾನು ನಿಮಗೆ ಆಲ್ರೆಡಿ 2 ಮಾರ್ಕ್ಸ್ ಆಗಿರ್ಬೋದು, MCQ ಕ್ವಶನ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಅಂತೂ ನಾನಂತರೂ ಕೊಟ್ಟಿದ್ದೇನೆ 80/80 ವಿಡಿಯೋನಲ್ಲಿ ಆಯಿತಾ. ಯಾವುದು ನಮಗೆ 4 ಮಾರ್ಕ್ಸ್ನಲ್ಲಿ ಇಂಪಾರ್ಟೆಂಟ್, 6 ಮಾರ್ಕ್ಸ್ ಕ್ವಶನಲ್ಲಿ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಪ್ರಿಪೇರ್ಡ್ನಲ್ಲಿ ಅಂದರೆ ನಿಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳ್ತಾ ಇದ್ದಾರೆ ಅಂತ. ಯಾಕೆಂದರೆ ಈ ಕ್ವಶನ್ಸ್ಗಳು ಮತ್ತೆ ಇಲ್ಲಿ ರಿಪೀಟ್ ಆಗಿದೆಯಲ್ಲ, ಇವಾಗ ಮಾದರಿ ಪ್ರಶ್ನೆ ಪತ್ರಿಕೆ 1 ಮತ್ತು 2 ಮತ್ತು 3 ನಿಮಗೆ ರಿಲೀಸ್ ಮಾಡಿದ್ದಾರೆ. ಅದರೊಳಗಿಂದ ಕ್ವಶನ್ಸ್ಗಳು ಇಲ್ಲಿ ನಿಮಗೆ ಪ್ರಿಪೇರ್ಡ್ನಲ್ಲಿ ಬರ್ತಾ ಇದೆ. ಸೊ ಹೀಗೆ ಕ್ವಶನ್ಸ್ಗಳು ಇಲ್ಲಿ ರಿಪೀಟ್ ಆಗ್ತಾ ಇದೆ. ಸೊ ಇಲ್ಲಿ ಎಲ್ಲ ವಿದ್ಯಾರ್ಥಿಗಳು ಈ ಕ್ವಶನ್ಸ್ಗಳು ಮೇನ್ಲಿ ಓದಬೇಕು ಅಷ್ಟೇ, ಮತ್ತೇನಿಲ್ಲ. ಅದೇ ರೀತಿ ಇವಾಗ ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಮತ್ತು POQ ಕ್ವಶನಲ್ಲಿ ಕೂಡ ಅವೇ ಕ್ವಶನ್ಸ್ ಇಲ್ಲಿ ಕೇಳಿದ್ದಾರೆ ಆಲ್ಮೋಸ್ಟ್ ಆಯಿತಾ. ಇಲ್ಲೆಲ್ಲ ವಿದ್ಯಾರ್ಥಿಗಳು ಗಮನಿಸ್ತಿರ್ಬೋದು ನೋಡಿ. ನಾನು ನಿಮಗೆ ಹೇಳಿದ್ದೆ 4 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಒಂದು ಆರ್ಥಿಕತೆಯ 3 ಕೇಂದ್ರೀಯ ಸಮಸ್ಯೆಗಳು ಯಾವ್ಯಾವು ವಿವರಿಸಿ ಅಂತ. ವಾಟ್ ಆರ್ ದ 3 ಸೆಂಟ್ರಲ್ ಪ್ರಾಬ್ಲಮ್ಸ್ ಆಫ್ ಎನ್ ಎಕನಾಮಿ ಎಕ್ಸ್ಪ್ಲೇನ್ ಆ ಒಂದು ಪ್ರಶ್ನೆ. ಒಟ್ಟು ತುಷ್ಟಿಗುಣ ಮತ್ತು ಸೀಮಾಂತ ತುಷ್ಟಿಗುಣ ನಡುವಿನ ವ್ಯತ್ಯಾಸ ವೆರಿ ವೆರಿ ಇಂಪಾರ್ಟೆಂಟ್. ಇವೆಲ್ಲ ಪ್ರಶ್ನೆಗಳಿಗೆ ಆನ್ಸರ್ ನಾನು ಆಲ್ರೆಡಿ ಹೇಳಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಒಂದು ವಿಡಿಯೋ ನೋಡ್ಕೊಳ್ಳಿ. ಅದರ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ PDF ಸಿಗುತ್ತೆ. ರೈಟ್ ಡಿಫ್ರೆನ್ಸ್ ಬಿಟ್ವೀನ್ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ. ಅದೇ ರೀತಿ ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಎಕ್ಸ್ಪ್ಲೇನ್ ದ ಇನ್ ಡಿಫರೆನ್ಸ್ ಮ್ಯಾಪ್ ವಿತ್ ದ ಡಯಾಗ್ರಾಮ್. ಅದೇ ರೀತಿ ಬೆಲೆ ಮಿತಿ ಎಂದರೇನು ರೇಖಾಚಿತ್ರದೊಂದಿಗೆ ವಿವರಿಸಿ. ಆ ಒಂದು ಪ್ರಶ್ನೆ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ. ತಪ್ಪು ಸೀಲು ಪಟ್ಟಿಯ ಯೋಜಿತ ಸಂಗ್ರಹಣೆ ಮತ್ತು ಕುಸಿತ ಉದಾಹರಣೆದೊಂದಿಗೆ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ನೋಡಿ, ಅಂದರೆ ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆ ಒಂದು ಪ್ರಶ್ನೆ. ಅದೇ ರೀತಿ ವ್ಯಾಪಾರ ಬಾಕಿ
ಪರಿಕಲ್ಪನೆಯನ್ನು ವಿವರಿಸಿ. ಎಕ್ಸ್ಪ್ಲೇನ್ ದ ಕಾನ್ಸೆಪ್ಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಈ ಒಂದು ಪ್ರಶ್ನೆ 4 ಅಂಕದ ಪ್ರಶ್ನೆಯಲ್ಲಿ ಸರ್ಕಾರದ ಮುಂಗಡ ಪತ್ರ ಪಟವನ್ನು ಬರೀರಿ. ಆ ಒಂದು ಪ್ರಶ್ನೆ. ಅದೇ ರೀತಿ ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಮೆನ್ಷನ್ ಮಾರ್ಜಿನಲ್ ಯುಟಿಲಿಟಿ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್. ಆ ಒಂದು ಪ್ರಶ್ನೆ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. TFC 100 ಇದ್ದಾಗ TVC, AC ಮತ್ತು TC, AVCಗಳ ವಿವರ ಪಟ್ಟಿಯನ್ನು ಕಂಡುಹಿಡಿಯಿರಿ. ಈ ಒಂದು ಪ್ರಶ್ನೆ ಕೂಡ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ನೋಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ನೋಡಿ ಯಾವ ರೀತಿಯಲ್ಲಿ ನಿಮಗೆ 4 ಮಾರ್ಕ್ಸ್ನಲ್ಲಿ 6 ಮಾರ್ಕ್ಸ್ನಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಅದೇ ರೀತಿ ಇಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಆಯಿತಾ. ನಾನು ಯಾವ ಕ್ವಶನ್ಸ್ಗಳು ಹೇಳ್ತಿದ್ದೇನೆ ಆ ಎಲ್ಲ ಕ್ವಶನ್ಸ್ಗಳು ಇಲ್ಲಿ ಆಲ್ಮೋಸ್ಟ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳ ಏಕಕಾಲದ ಪಲ್ಲಟಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಈ ಒಂದು ಪ್ರಶ್ನೆ ಕೂಡ ಹೇಳಿದೆ ನಾನು ಆಲ್ರೆಡಿ. ಎಕ್ಸ್ಪ್ಲೇನ್ ದ ಸೈಮಲ್ಟೇನಿಯಸ್ ಶಿಫ್ಟ್ಸ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಕರ್ವ್ ಪರ್ಫೆಕ್ಟ್ ಕಾಂಪಿಟೇಷನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಆ ಒಂದು ಪ್ರಶ್ನೆ. GDPಯನ್ನು ಮಾಪನ ಮಾಡುವ ವೆಚ್ಚ ವಿಧಾನವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಕ್ಸ್ಪೆಂಡಿಚರ್ ಮೆಥಡ್ ಮೆಜರಿಂಗ್ GDP. ಆ ಒಂದು ಪ್ರಶ್ನೆ ಆಗಿರಬಹುದು. ಅದೇ ರೀತಿ ನಾನು POQ ಕ್ವಶನಲ್ಲಿ ಹೇಳಿದ್ದೆ, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಸರಕಿನ ಪ್ರತಿ ಘಟಕದ ಮಾರುಕಟ್ಟೆ ಬೆಲೆ 60 ಇದ್ದಾಗ ಒಟ್ಟು ಆದಾಯ, ಸೀಮಾಂತ ಆದಾಯ ಮತ್ತು ಸರಾಸರಿ ಆದಾಯ ಅನುಸೂಚಿ ಲೆಕ್ಕಾಚಾರ ಮಾಡಿ. ಈ ಒಂದು ಪ್ರಶ್ನೆಗೆ ಆಲ್ರೆಡಿ ನಾನು ಆನ್ಸರ್ ಹೇಳಿದ್ದೇನೆ, ಹೇಗೆ ಆನ್ಸರ್ ಮಾಡಬೇಕು. ಅದೇ ರೀತಿ 5 ದೇಶಗಳು ಕೊಟ್ಟಿರ್ತಾರೆ, ಆ 5 ದೇಶಗಳ ಕರೆನ್ಸಿಗಳನ್ನು ಬರೀಬೇಕಾಗಿರುತ್ತೆ. ಆ ಒಂದು ಪ್ರಶ್ನೆ. ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳೊಳಗೊಂಡ ಒಂದು ಮುಂಗಡ ಪತ್ರ ತಯಾರಿಸಿ. ಆ ಒಂದು ಪ್ರಶ್ನೆ POQ ಕ್ವಶನಲ್ಲಿ. ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ ಮತ್ತು ಕಾಣ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಈ POQ ಕ್ವಶನಲ್ಲಿ ಈ ಕ್ವಶನ್ಸ್ಗಳು ಬಿಟ್ಟು ಯಾವುದು ಬರಲ್ಲ. 4 ಅಂಕದ ಪ್ರಶ್ನೆಯಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿತ್ತು. ಇಲ್ಲಿ ನೋಡಿ, ಇಲ್ಲೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಇಂಗ್ಲೀಷ್ ವರ್ಷನ್ ಕೂಡ ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಇದೆ, ವೇಟ್ ಮಾಡಿ. ಒಂದು ಆರ್ಥಿಕತೆಯ ಕೊರತೆಯ ಸಂಪನ್ಮೂಲಗಳು. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ. ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಅಂತ. ನೋಡಿ, ಇವೆಲ್ಲ ಕ್ವಶನ್ಸ್ಗಳು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದ್ವಿ. ಈ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ ನಿಮಗೆ. ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ರೀತಿಯಲ್ಲಿ ಕ್ವಶನ್ಸ್ಗಳು ಬರುತ್ತೆ. ತುಷ್ಟಿಗುಣವು ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಬಿ, ವ್ಯಕ್ತಿನಿಷ್ಠೆ ಅಂತ. ಅದೇ ರೀತಿ ಇಲ್ಲಿ ಖಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ ಸೂತ್ರ ಕೇಳಿದರೆ ಆಪ್ಷನ್ ಇದಕ್ಕೆ ಆನ್ಸರ್ ಆಗಿರುತ್ತೆ. ಇದಕ್ಕೆ ಆಪ್ಷನ್ ಸಿ ಆನ್ಸರ್ ಆಗಿರುತ್ತೆ. Q = ಆಯಿತಾ X1 X2 ಅಂತ ಆಪ್ಷನ್ ಸಿ. ಅದೇ ರೀತಿ ಇಲ್ಲಿ ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೇಗೆ ಎನ್ನುತ್ತೇವೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ, ಬೆಲೆ ಮಿತಿ. ಇಲ್ಲಿ 5ನೇ ಪ್ರಶ್ನೆಗೆ ಆನ್ಸರ್ NNP = GNP. ಇದಕ್ಕೆ ಆನ್ಸರ್ ಆಗಿರುತ್ತೆ ಸವಕಳಿ. ಆಯಿತಾ. ಅದೇ ರೀತಿ ನೆಕ್ಸ್ಟ್ ಕ್ವಶನ್. ಇಲ್ಲಿ ಆವರಣದಲ್ಲಿ ಅಂದರೆ ಖಾಲಿ ಬಿಟ್ಟ ಸ್ಥಳ ನೋಡಿ. ಆದಾಯ ಹೆಚ್ಚಾದಂತೆ ಸಾಮಾನ್ಯ ಸರಕುಗಳ ಬೇಡಿಕೆ ರೇಖೆಯು ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ ಅಂತ. ಅಲ್ಲಿ ಬಲಭಾಗಕ್ಕೆ ಆಪ್ಷನ್ ಇದೆ ಮೇಲ್ಗಡೆ. ಅದೇ ರೀತಿ ಇವಾಗ 7ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಆಯಿತಾ. ಮಾರಾಟದ ಮೇಲೆ ವಿಧಿಸುವ ತೆರಿಗೆ ಯಾವುದು? ಇಲ್ಲಿ ಘಟಕ ತೆರಿಗೆ ಆಪ್ಷನ್ ಇದೆ ನೋಡಿ, ಘಟಕ ತೆರಿಗೆ. 8ನೇ ಪ್ರಶ್ನೆಗೆ ಆನ್ಸರ್ ನೋಡಿ. ಡ್ಯಾಶ್ ನೀತಿಗಳನ್ನು ಸರ್ಕಾರವು ಸ್ವಯಂವಾಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI ಸಭಿಗಳಿಂದ ಜಾರಿಗೆ ತರಲಾಗಿದೆ. ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಸಮಗ್ರ ಆರ್ಥಿಕ. ಆಯಿತಾ. ಅದೇ ರೀತಿ ಡ್ಯಾಶ್ಗಳನ್ನು ನಿರ್ದಿಷ್ಟ ಕಾಲಘಟ್ಟದಲ್ಲಿ ವ್ಯಾಖ್ಯಾನಿಸಲಾಗುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ದಾಸ್ತಾನು. ಅದೇ ರೀತಿ ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ ಯಾರು? ಭಾರತ ಸರ್ಕಾರ. ಆಯಿತಾ. ಇಲ್ಲಿ ನೀತಿಗಳನ್ನು ರಾಜ್ಯ ಸ್ವಯಂವಾಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI ಸಭಿಗಳಿಂದ ಜಾರಿಗೆ ತರಲಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಮಗ್ರ ಆರ್ಥಿಕ. ಅದೇ ರೀತಿ ಇಲ್ಲಿ ನೆಕ್ಸ್ಟ್ ಕ್ವಶನ್ಸ್ಗಳು ಅಬ್ಸರ್ವ್ ಮಾಡಿ. ಇಲ್ಲಿ ಹೊಂದಿಸಿ ಬರೀರಿ ನೋಡಿ. ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್. SMC ಇದಕ್ಕೆ ಆನ್ಸರ್ ಆಗಿರುತ್ತೆ TC/Q. ಆಯಿತಾ. ಅದೇ ರೀತಿ ಸಾಮಾನ್ಯ ಲಾಭ ಇದಕ್ಕೆ ಆನ್ಸರ್ ಆಗಿರುತ್ತೆ ಶೂನ್ಯ ಲಾಭ. ಆ್ಯಡಮ್ ಸ್ಮಿತ್ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಣದ ಕೈ. ಅದೇ ರೀತಿ ಹಣ ಇದಕ್ಕೆ ಆನ್ಸರ್ ಆಗಿರುತ್ತೆ ವಿನಿಮಯ ಮಾಧ್ಯಮ. ಅದೇ ರೀತಿ ಉಳಿತಾಯ ಅಂದ ತಕ್ಷಣ ಇಲ್ಲಿ Y-C ಅಂತ ಇದೆ ನೋಡಿ, ಅದು ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ 1 ಅಂಕದ ಪ್ರಶ್ನೆಗಳು, ಸಾಮಾನ್ಯ 1 ಅಂಕದ ಪ್ರಶ್ನೆಗಳು ಅಬ್ಸರ್ವ್ ಮಾಡಿ ಯಾವ ರೀತಿಯಲ್ಲಿ ಕೇಳಿದರೆ. ವೆರಿ ವೆರಿ ಇಂಪಾರ್ಟೆಂಟ್. ಬಜೆಟ್ ರೇಖೆ ಎಂದರೇನು? ಮಧ್ಯಂತರ ಸರಕುಗಳ ಅರ್ಥ ನೀಡಿ. ವೆರಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ. ಸಹಾಯತ ಅನುಭೋಗದ ಅರ್ಥ ಬರೆಯಿರಿ. ಮುಕ್ತ ಆರ್ಥಿಕತೆ ಎಂದರೇನು? ವ್ಯಾಪಾರ ಬಾಕಿ ಎಂದರೇನು? ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ಇದೇ ರೀತಿ ಕೇಳ್ತಾರೆ. ಸೊ ನೋಡ್ಕೊಳ್ಳಿ, ಆಲ್ರೆಡಿ ನಾವು ಎಲ್ಲ ಆನ್ಸರ್ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ. ವೆರಿ ವೆರಿ ಇಂಪಾರ್ಟೆಂಟ್. ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಎಂದರೇನು? ಇದು ಕೇಳಂಗಿಲ್ಲ, ಬಿಟ್ಟಾಕಿ. ಅನುಭೋಗಿ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಅಲ್ಪಾವಧಿ ವೆಚ್ಚಗಳನ್ನು ಹೆಸರಿಸಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯು ಹೇಗೆ ನಿರ್ಧಾರವಾಗುತ್ತದೆ? ವೆರಿ ವೆರಿ ಇಂಪಾರ್ಟೆಂಟ್. 4 ಉತ್ಪಾದನಾಂಗಗಳನ್ನು ಹೆಸರಿಸಿ ಮತ್ತು ಅವುಗಳ ಪ್ರತಿಫಲಗಳನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. GDP ರಾಷ್ಟ್ರೀಯ ವರಮಾನ ಮಾಪನದ 3 ವಿಧಾನಗಳನ್ನು ತಿಳಿಸಿ. ವೆರಿ ವೆರಿ ಇಂಪಾರ್ಟೆಂಟ್. ಹಣದ ಬೇಡಿಕೆಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ.
ಅದೇ ರೀತಿ ವ್ಯವಹಾರ ದೃಷ್ಟಿಯಿಂದ ಹಣದ ಬೇಡಿಕೆ ಆಯಿತಾ. ಅದೇ ರೀತಿ ಸಟ್ಟ ವ್ಯಾಪಾರದ ದೃಷ್ಟಿಯಿಂದ ಹಣದ ಬೇಡಿಕೆ 2 ಬೇಡಿಕೆಗಳಾಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 24 ಮಿತಿವೇದ ವಿರೋಧಾಭ್ಯಾಸದ ಅರ್ಥವನ್ನು ನೀಡಿ. ಈ ಒಂದು ಪ್ರಶ್ನೆ ಮತ್ತೆ ರಿಪೀಟ್, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ 2 ಅಂಕದ ಪ್ರಶ್ನೆಯಲ್ಲಿ. ಆ ಮಾದರಿ ಅರ್ಥಶಾಸ್ತ್ರ ವಿಶ್ಲೇಷಣೆ ಒಂದು ಪ್ರಶ್ನೆ ಬಿಟ್ಟು ಆಯಿತಾ 18, 19, 20, 21, 22, 23, 24, 25 ಎಲ್ಲ 25 ಬಿಟ್ಟು ಹಾಕಿ 24 ವೆರಿ ಇಂಪಾರ್ಟೆಂಟ್. ಅದೇ ರೀತಿ ಇಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳು ಮತ್ತು 6 ಅಂಕದ ಪ್ರಶ್ನೆಗಳು ಮತ್ತು POQ ಕ್ವಶನಲ್ಲಿ ಯಾವ ಕ್ವಶನ್ಸ್ಗಳು ಇಲ್ಲಿ ಇಂಪಾರ್ಟೆಂಟ್ ಕೇಳಿದ್ದಾರೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ 2 ಅಂಕದ ಪ್ರಶ್ನೆಯಲ್ಲಿ ಈ ಒಂದು ಪ್ರಶ್ನೆ ಕೂಡ ವೆರಿ ಇಂಪಾರ್ಟೆಂಟ್. ಫುಕಟೆ ಸವಾರರು ಎಂದರೆ ಯಾರು, ಅವರನ್ನು ಯಾಕೆ ಹಾಗೆ ಕರೆಯುತ್ತಾರೆ. ಅದೇ ರೀತಿ ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಅಬ್ಸರ್ವ್ ಮಾಡಿ ಆಯಿತಾ. ಇಲ್ಲಿ ಬದಲಿ ಸರಕು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸ ಕೇಳಿದ್ದಾರೆ. ಅಲ್ಲಿ ಒಟ್ಟು ತುಷ್ಟಿಕೋನ ಮತ್ತು ಸೀಮಾಂತ ತುಷ್ಟಿಕೋನ ಪ್ರಶ್ನೆ ಆಗಿರಬಹುದು. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣ ವೆರಿ ಇಂಪಾರ್ಟೆಂಟ್. ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆರಿ ಇಂಪಾರ್ಟೆಂಟ್. ಬಾಹ್ಯತೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ವೆರಿ ಇಂಪಾರ್ಟೆಂಟ್. RBIನ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ವೆರಿ ಇಂಪಾರ್ಟೆಂಟ್. ಹೂಡಿಕೆ ಬಿಂಬಕವನ್ನು ರೇಖಾ ಮೂಲಕ ಅದು ಕೇಳಂಗಿಲ್ಲ ಬಿಟ್ಟಾಕಿ. ಚಾಲ್ತಿ ಖಾತೆ ಭಾಗಗಳ ಪಟ ಆಗಿರ್ಬೋದು, ಇಲ್ಲಾಂದರೆ ಬಂಡವಾಳ ಖಾತೆ ಭಾಗಗಳ ಪಟ ಆಗಿರ್ಬೋದು. ಸೊ 4 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಇವೆಲ್ಲ ನಿಮಗೆ. ಸೊ ಇಲ್ಲಿ ನಾನು ಯಾವ ಹೇಳಿದ್ದೀನಿ ಅದಷ್ಟೇ ಅಬ್ಸರ್ವ್ ಮಾಡಿ. ಇಲ್ಲಿ ಮತ್ತೆ ರಿಪೀಟ್ ಆಗಿದೆ. ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಒಂದು ಉದ್ಯಮ ಘಟಕದ SMC ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ಉದ್ಯಮ ಘಟಕದ ಸ್ಥಿರ ವೆಚ್ಚ 50 ಇದ್ದಾಗ, 100 ಇದ್ದಾಗ ಅಥವಾ 500 ಇದ್ದಾಗ ಅಂತ ಕೊಡ್ಬೋದು ಆಯಿತಾ. TVC, TC ಮತ್ತು AVC ಎಸೆಗಳ ವಿವರ ಪಟ್ಟಿಯನ್ನು ಕಂಡಿರಿ. ಈ ಒಂದು ಪ್ರಶ್ನೆ ಆಗಿರ್ಬೋದು. ಅದೇ ರೀತಿ ಸ್ಥಿರ ಸಂಖ್ಯೆಯ ಉದ್ಯಮಿ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ. ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ. 6 ಅಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ನಾನು ನಿಮಗೆ ಹೇಳಿದ್ದೆ ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ, ಇಲ್ಲಾಂದರೆ X1 X2 ಸರಕಿನ ಬೆಲೆ ಅಂತ ಕೊಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಇವಾಗ X1 ಬೆಲೆ ಮತ್ತು X2 ಬೆಲೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಆಗಿರ್ಬೋದು. ಮತ್ತು TR ಮತ್ತು AR ಮತ್ತು MR ಹೇಗೆ ಕಂಡುಹಿಡಿಯಬೇಕು. ಮತ್ತು ಅದೇ ರೀತಿ ನಿಮ್ಮ ಕುಟುಂಬದ ಮಾಸಿಕ ಆದಾಯ ಮತ್ತು ವೆಚ್ಚಗಳೊಳಗೊಂಡ ಒಂದು ಮುಂಗಡ ಪತ್ರ, ಸಮತೋಲಿತ ಒಂದು ಮುಂಗಡ ಪತ್ರ ತಯಾರಿಸಿ ಅಂತ ಆ ಒಂದು ಪ್ರಶ್ನೆ. 5 ದೇಶಗಳು ಕೊಟ್ಟಿರ್ತಾರೆ, ಅವುಗಳ ಕರೆನ್ಸಿಗಳನ್ನು ಬರೀಬೇಕು, ಆ ಒಂದು ಪ್ರಶ್ನೆ ಆಗಿರುತ್ತೆ. ಮತ್ತು ಅದೇ ರೀತಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಇವೇ ಮೇನ್ ನಿಮಗೆ POQ ಕ್ವಶನಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ನಾನು ಹೇಳಿರುವಂತಹ ಪ್ರಶ್ನೆಗಳು ಇವೇ ನೋಡಿ. 4 ಅಂಕದ ಪ್ರಶ್ನೆಯಲ್ಲಿ, 6 ಅಂಕದ ಪ್ರಶ್ನೆಯಲ್ಲಿ. ಇದು ಇಂಗ್ಲೀಷ್ ವರ್ಷನ್ ಪೇಪರ್. ನಾನು ಆಲ್ರೆಡಿ ಇವಾಗ ಕನ್ನಡ ವರ್ಷನ್ ತೋರಿಸಿದೆ. ಇದು ಇಂಗ್ಲೀಷ್ ವರ್ಷನ್ ಪೇಪರ್ ಆಗಿರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಯಾವ ರೀತಿಯಲ್ಲಿ ಅವರು ಕ್ವಶನ್ಸ್ಗಳು ಕೇಳಿದ್ದಾರೆ ಅಬ್ಸರ್ವ್ ಮಾಡಿ. ಇವೇ ರೀತಿಯಲ್ಲಿ ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ನೋಡೋಕ್ಕೆ ಸಿಗುತ್ತೆ ಇವೇ ಕ್ವಶನ್ಸ್ಗಳು. ಇಲ್ಲಿ ನೋಡಿ, ಇಲ್ಲಿ ಇಂಗ್ಲೀಷ್ ವರ್ಷನ್ ಈ ಒಂದು ಪೇಪರ್ ಆಗಿರುತ್ತೆ. 2 ಅಂಕದ ಪ್ರಶ್ನೆಗಳು. ಅದೇ ರೀತಿ ಇಲ್ಲಿ ನಿಮಗೆ 4 ಅಂಕದ ಪ್ರಶ್ನೆಗಳು ಮತ್ತು 6 ಅಂಕದ ಪ್ರಶ್ನೆಗಳು ನೋಡಿ ಇಂಗ್ಲೀಷ್ ವರ್ಷನ್. ಎಲ್ಲ ವಿದ್ಯಾರ್ಥಿಗಳು ಗಮನಿಸಿರಬಹುದು ಯಾವ ರೀತಿಯಲ್ಲಿ ಕ್ವಶನ್ಸ್ಗಳು ಕೇಳಿದ್ದಾರೆ. 4 ಮಾರ್ಕ್ಸ್ ಮತ್ತು 2 ಮಾರ್ಕ್ಸ್ ಮತ್ತು 6 ಮಾರ್ಕ್ಸ್ ಮತ್ತು POQ ಕ್ವಶನ್. ಥ್ಯಾಂಕ್ ಯು.